ರಾಜೇಶ್ವರಿ ಬಾಬಾ ಕೂತ್ಕೋ. ಏಯ್ ಬಿಡು, ಏನ್ ಮಾಡಕ್ ಹೊಟ್ಟಿದೆ? ಬಿಡು. ತಲೆ ಕೆಟ್ಟೋಗಿದೆ. ಅದಕ್ಕೆ ಫುಲ್ ಬಾಟ್ಲಿ ಎತ್ಬಿಡೋದ? ಕೂಲ್ ಆಗಿರೋ ಬಿಡು. ಮನುಷ್ಯನಿಗೆ ತಾಳ್ಮೆ ತುಂಬಾ ಮುಖ್ಯ. ತಾಳ್ಮೆಯಿಂದ ಇದ್ರೆ ನಿಮ್ ಅಣ್ಣ ನನ್ನ ತಲೆ ಮೇಲೆ ಕಲ್ಲೆ ತಾಕ್ಬಿಟ್ಟು ಹೋಗ್ತಾನೆ ಅಷ್ಟೇನೆ. ಆಲ್ರೆಡಿ ಲಾಯರ್ನ ಕರ್ಸು ಆಸ್ತಿ ಬಗ್ಗೆ ಮಾತಾಡ್ಬೇಕು ಅಂತ ಅವ್ನು ಹೇಳ್ತಾ ಇದ್ರೆ ನೀವ್ ಇಲ್ಲಿ ಕುಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀರಾ. ಕುಡಿದ್ರೆ ತಲೆ ಓಡತ್ತೆ ಅನ್ಕೊಂಡೆ, ಆದ್ರೆ ಏನ್ ಮಾಡೋದು, ತಲೆ ತಿರುಗ್ತಾ ಇದೆ. ಆದ್ರೂ ಮತ್ತೆ ಕೇಳ್ತಾ ಇದ್ದೀನಿ ಅಂತ ನನ್ನನ್ನು ಬೈಬೇಡ. ರಾಜೇಶ್ವರಿ, ನಿಂಗೆ ಚೆನ್ನಾಗಿ ಗೊತ್ತಿದ್ಯಾ ಅವನ ಅಂಜಲಿ ಗಂಡ ಅಲ್ಲ ಅಂತ? ಯಾಕೆ ಹಾಕಿ ಹೇಳ್ತಿದ್ದೀರಾ? ಮತ್ತಿನ್ನೇನು, ಅಣ್ಣ ನೋಡಿದ್ರೆ ಅಳಿಯ ಅಂತ ಅವನನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ದಾನೆ. ಅಣ್ಣಂಗೆ ಅವನು ತುಂಬಾ ಇಷ್ಟ ಆಗ್ಬಿಟ್ಟಿದ್ದಾನೆ. ಸಾಲದಕ್ಕೆ ಆ ಮಗು ಬೇರೆ ಅಪ್ಪ ಅಂತ ಅವನ ಹಿಂದೆನೇ ಓಡ್ತಾ ಇರತ್ತೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಅವನೇ ಅಂಜಲಿ ಗಂಡ ಇರ್ಬೋದಾ ಅಂತ ನನಗೊಂದು ಡೌಟ್. ಅದಕ್ಕೆ ಕೇಳಿದೆ, ನೀನು ಅವನನ್ನ ಸರಿಯಾಗಿ ನೋಡಿದ್ಯಾ ತಾನೆ? ನಮ್ಮ ಮನೆಗೆ ಬಂದಿರೋನಲ್ಲ ತಾನೆ ಅಂಜಲಿ ಗಂಡ? ನಾನು ಅವನ್ನ ನೇರವಾಗಿ ನೋಡಿಲ್ಲ, ಅವನ ಜೊತೆ ಫೋನಲ್ಲಿ ಮಾತಾಡಿರೋದು ಅಷ್ಟೇನೆ. ಏನ ಅಂಜಲಿ ಗಂಡನ ನೀನ್ ನೇರವಾಗಿ ನೋಡೇ ಇಲ್ವಾ? ಮತ್ ನೀನೇ ಮುಂದೆ ನಿಂತು ಮದುವೆ ಮಾಡಿಸ್ದೆ ಅಂತ ಹೇಳಿದೆ. ಮುಂದೆ ನಿಂತು ಮದ್ವೆ ಮಾಡಿಸಿದೀನಿ ಅಂತಂದ್ರೆ ನಾನೇ ತಾಳಿ ಕಟ್ಸಿದೀನಿ ಅಂತಲ್ಲ, ಇಂಡೈರೆಕ್ಟ್ ಆಗಿ ಮದ್ವೆ ಆಗಕ್ಕೆ ನಾನೇ ಕಾರಣ ಅಂತ ಹೇಳಿದ್ದು. ಓ ಆಗೋ. ಹೌದು, ಅಂಜಲಿ ಮದ್ವೆ ಆಗಕ್ ಕಾರಣ ನಾನೇ ಯಾವ್ದೋ ಒಂದು ಹುಡುಗನ ಕರ್ಕೊಂಬಂದು ಅವನಿಗೆ ದುಡ್ಡು ಕೊಟ್ಟು ಅಂಜಲಿ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟು ಅವನ್ನ ಮದ್ವೆ ಮಾಡ್ಕೊಳಂಗ್ ಮಾಡ್ದೆ. ಮತ್ ನೀ ಅವನು ನೋಡೇ ಇಲ್ಲ ಅಂತ ಹೇಳ್ತಾ ಇದೀಯಾ? ಎಲ್ಲ ಮಾತುಕತೆನೂ ಫೋನ್ ಕಾಲಲ್ಲೇ ಆಗಿದ್ದು. ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತಿದ್ದಾಗೆ ನಾನ್ ಹೇಳ್ದಂಗೆ ಅವ್ನು ಕೇಳ್ದ. ನಾನು ಅವನ ಜೊತೆ ಮಾತಾಡಿದೆ, ನನಗ್ ಚೆನ್ನಾಗ್ ಗೊತ್ತು ಅವನು ಈ ರೀತಿ ಎಲ್ಲ ಮಾತಾಡ್ತಾ ಇರ್ಲಿಲ್ಲ. ನನ್ ಮನ್ಸಿಗೆ ಅನ್ಸ್ತಾ ಇದೆ, ಈಗ ಬಂದಿರೋನು 100% ಅಂಜಲಿ ಗಂಡ ಅಲ್ಲ. ಏನ ಮನ್ಸಿಗೆ ಅನ್ಸ್ತಾ ಇದೆಯಾ? ಹಾಗಂತ ಅಣ್ಣನ ಮುಂದೆ ನಿನ್ ಮನ್ಸನ್ನು ಓಪನ್ ಮಾಡಿ ಇವನು ಅಂಜಲಿ ಗಂಡ ಅಲ್ಲ ಅಂತ ಹೇಳಕ್ಕಾಗತ್ತಾ? ಅಥವಾ ನಿನ್ ಮನ್ಸಲ್ಲಿರೋದನ್ನ ಪ್ರಿಂಟ್ ತೆಗೆದು ಪ್ರೂವ್ ಮಾಡೋದಕ್ಕಾಗತ್ತಾ? ಎಲ್ಲ ನಮ್ ಕರ್ಮ. ಧನು, ಟಾಂಟ್ ಮಾತಾಡ್ಬೇಡ. ಆಲ್ರೆಡಿ ನಮ್ ವೆರಿ ಇರಿಟೇಟೆಡ್. ನನಗೇನಾದ್ರು ಕೋಪ ಬಂದ್ರೆ ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ನೀ ಏನ್ ಮಾಡ್ತೀಯ ಅಂತ ನಿನಗೆ ಗೊತ್ತಿಲ್ಲ, ಆದ್ರೆ ನನಗೆ ಚೆನ್ನಾಗಿ ಗೊತ್ತಿದೆ ನೀ ಏನ್ ಮಾಡ್ತೀಯ ಅಂತ. ನೋಡು ರಾಜೇಶ್ವರಿ, ಆದ್ರೂ ನಮಗೆ ಅವನು ಅಂಜಲಿ ಗಂಡ ಅಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ಏನಾದ್ರೂ ಒಂದು ಸಾಕ್ಷಿ ಬೇಕಲ್ವಾ? ಅದನ್ನ ಅಣ್ಣ ನಂಬೋದಿಕ್ಕೆ ಬಲವಾದ ಸಾಕ್ಷಿನೇ ಬೇಕು. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಅಷ್ಟೊತ್ತಿಗೆ ಏನಾದ್ರೂ ಒಂದು ಉಪಾಯ ಹೊಳೆಯುತ್ತೆ, ಮಾಡೋಣ. ಅಪ್ಪ ದೇವ್ರೆ, ಈ ಹೆಂಗಸನ್ನ ಅದು ಏನು ಅಂತ ಸೃಷ್ಟಿ ಮಾಡ್ಬಿಟ್ಟಿಯಪ್ಪ. ಏನೋ ಮನ್ಸಿಗೆ ಅನಿಸ್ತದೆ. ಇವಳ ಮನ್ಸನ್ನ ಇವಳೇ ಅರ್ಥ ಮಾಡ್ಕೊಳಕ್ಕಾಗಲ್ಲ, ಇನ್ನು ಬೇರೆಯವ್ರು ಹೇಗೆ ಅರ್ಥ ಮಾಡ್ಕೊಳಕ್ಕಾಗತ್ತೆ? ಅದರಲ್ಲೂ ಈ ಹೆಣ್ಮಕ್ಳು ಮನಸ್ಸು ಇವತ್ತಿದ್ದಂಗೆ ನಾಳೆ ಇರಲ್ಲ. ಹೆಣ್ಮಕ್ಳು ಮನಸ್ಸನ್ನ, ಹೆಣ್ಮಕ್ಳು ಮಾತನ್ನ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮತ್ತಲ್ಲಿ ಮಲ್ಕೊಳ್ಳೋದೇ ವಾಸಿ. ನಿಮ್ಮಪ್ಪ ಇಲ್ಲಿಲ್ವಾ? ಏನಕ್ಕಂತ ನೀನು ಮಾತಿನ ಅರ್ಥ? ಮಕ್ಕಳು ಸುಳ್ಳು ಹೇಳೋ ತಲೆವರೇ, ಮಕ್ಕಳು ಮಾತು ನಿಜ. ಹೇಳ್ಕಂದ, ನಿಮ್ಮಪ್ಪ ಈಗ ಎಲ್ಲಿದ್ದಾರೆ? ನಮ್ಮಪ್ಪ ಈಗಿಲ್ಲ. ಹಾ, ಮತ್ತೆ ಎಲ್ಲಿದ್ದಾರೆ? ಅಲ್ಲಿದ್ದಾರೆ. ಎಷ್ಟೋ ತನಕ ನಮ್ಮ ಅಪ್ಪ ಇರ್ಲಿಲ್ಲ, ಈಗ ಬಂದ್ರು. ಯಾಕೆ ಪುಟ ಇಷ್ಟೊತ್ತು ಏನಾಯ್ತು? ಏನಿಲ್ಲ ಅಳಿ ಅಂದ್ರೆ, ಈ ಮುತ್ತು ಒಂದೊಂದು ಸರ್ತಿ ಚಿಕ್ಕ ಮಗು ಆಗ್ಬಿಡ್ತಾನೆ.
ಜಾಣಪೆದ್ದು ಅಂತಾರಲ್ಲ ಹಾಗೆ ಅದೇನೋ ಹೇಳ್ತೀನಿ, ಗಟ್ಟಿ ಮನ್ಸು ಮಾಡ್ಕೊಳ್ಳಿ ಹಾಗೆ ಹೀಗೆ ಅಂತೆಲ್ಲ ಹೇಳಿ ಈ ಮಗು ಜೊತೆ ನಿಮ್ಮಪ್ಪ ಎಲ್ಲಿದ್ದಾರೆ ಹೇಗಿದ್ದಾರೆ ಅಂತ ಕಣ್ಣ ಮುಚ್ಚಾಲೆ ಆಟ ಆಡ್ತಿದ್ದಾನೆ. ನನ್ನ ಮಗಳು ಅಂಜಲಿ ಚಿಕ್ಕ ಮಗು ಆಗಿದ್ದಾಗ ಅವಳ ಜೊತೆನೂ ಹೀಗೆ ಆಟ ಆಡ್ತಿದ್ದ. ಈಗ ಅವಳ ಮಗು ಜೊತೆ ಆಡ್ತಿದ್ದಾನೆ ಅಷ್ಟೇ. ಅಲ್ಲ ತಲೆವರೇ, ನಾನು ಏನು ಹೇಳಕೊಟ್ಟೆ ಅಂದ್ರೆ ಸರ್ ನೀವೇನು ಹೇಳೋದೇ ಬೇಡ. ಇವಾಗ ಯಜಮಾನ್ರು ಹೇಳಿದ್ರಲ್ಲ, ಗೊತ್ತಾಗೋಯ್ತು ನನಗೆ. ನೀವು ಮಕ್ಳ ಜೊತೆ ಆಟ ಆಡ್ತಾ ಮಗುನೇ ಆಗ್ಬಿಡ್ತೀರ ನೋಡಿ. ಸರ್ ಪಾಪ ಸಾನ್ವಿ ನಿಮ್ಮ ಜೊತೆನೆ ಮಲಗ್ಬೇಕಂತೆ, ಅವಾಗಿಂದ ಹಠ ಹಿಡಿದ್ಬಿಟ್ಟಿದ್ದಾಳೆ. ನೀವು ಕತೆ ಹೇಳಿ ಮಲಗಿಸ್ಬೇಕಂತೆ, ಇಲ್ಲಾಂದ್ರೆ ಮಲಗಲ್ಲ ಅಂತಿದ್ದಾಳೆ. ಹೌದಕ್ಕಂದ, ಬಾ ನಿನ್ಗೆ ಒಳ್ಳೆ ಕಥೆ ಹೇಳ್ತೀನಿ. ಬಾ 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 ತಲೆವರೇ, ಒಳ್ಳೆ ಕಥೆ ಹೇಳ್ತೀನಿ. ನಾಳೆ ಸುಮ್ಮನೆ ಇರ. ನಾಳೆ ಆಟಾಡಿ, ಇವಳಿಲ್ಲೇ ಇರ್ತಾಳಲ್ಲ. ಏನೋ ನಡೆಯುತ್ತೆ ಅನ್ಕೊಂಡ್ರೆ ಇನ್ನೇನೋ ಆಗೋಯ್ತಲ್ಲ. ರೀ ಇವರೇ, ಈ ತಂಗಾಳಿ ಎಷ್ಟು ಚೆನ್ನಾಗಿದೆ ಅಲ್ವಾ? ತಂಗಾಳಿ ಹೌದೌದು, ಸ್ವಲ್ಪ ಶೆಕೆ ಆಗ್ತಿದೆ, ಆದರೂ ತಂಪಾಗಿದೆ. ಅದು ಮನ್ಸಿಗೆ ತುಂಬ ಹತ್ರ ಇರೋರು ಹೀಗೆ ಜೊತೆಲಿದ್ದಾಗ ಮೈ ಬಿಸಿ ಆಗುತ್ತೆ, ಮನಸ್ಸು ತಂಪಾಗುತ್ತೆ. ಈ ರಾಜಪ್ಪಂಗಂತೂ ಈ ಥರ ಅನುಭವ ಯಾವತ್ತೂ ಆಗಿರಲಿಲ್ಲ. ನೀವೇನೇ ಅನ್ನಿ, ನನಗೆ ನಿಮ್ಮ ಹೆಸರು ಒಂಚೂರು ಇಷ್ಟ ಆಗ್ತಿಲ್ಲ. ಇಷ್ಟ ಆಗಲಿಲ್ವಾ? ಯಾಕೆ? ರಾಜಪ್ಪ ಎಷ್ಟು ಚೆನ್ನಾಗಿದೆ ಅಲ್ವಾ? ನೋಡಿ, ನನ್ಗೆ ಯಾರನ್ನು ಅಣ್ಣ ಅಪ್ಪ ಅಂತ ಕರೆಯೋದು ಇಷ್ಟ ಇಲ್ಲ. ಯಾಕೆ? ನೀವೇ ಹೇಳಿದ್ರಲ್ಲ, ಮನ್ಸಿಗೆ ಹತ್ರ ಆಗಿರೋರು ಅಂತ. ಹತ್ರ ಆಗಿರೋರ್ನ ಏನಾದರೂ ಪೆಟ್ ನೇಮ್ ಇಟ್ಟು ಕರಿಬೋದಲ್ಲ? ಪೆಟ್ಟೇಮ ಅಂದ್ರೆ ಸಾಕು ಪ್ರಾಣಿ ಹೆಸರ? ಹೌದು, ನೀವು ಒಂಥರ ನನಗೆ ಸಾಕು ಪ್ರಾಣಿನೇ. ಹಾ, ನಾನು ನಿಮ್ಮನ್ನ ಇನ್ನು ಮುಂದೆ ಕತ್ತೆ ಅಂತ ಕರಿತೀನಿ. ಕತ್ತೆನಾ? ಹೌದು, ಮತ್ತೆ ಈಗ ಕಾಲೇಜಿಗೆ ಹೋಗೋ ಹುಡುಗ ಹುಡುಗಿದ್ನೆಲ್ಲ ನೀವು ನೋಡಿಲ್ವಾ? ಅವರೆಲ್ಲ ಕತ್ತೆ, ಕೋತಿ, ಚೀ ಅಂತೆಲ್ಲ ಕರಿತಿರ್ತಾರಲ್ಲ, ಹಾಗೆ ನಾನು ಕತ್ತೆ ಅಂತ ಕರಿತೀನಿ. ನೀವು ಯಾವುದು ಸಿನಿಮಾ ನೋಡೇ ಇಲ್ವಾ? ಇಲ್ಲ ರೀ, ನಾನು ಯಾವ ಸಿನಿಮಾನೂ ನೋಡಿಲ್ಲ. ಯಾಕಂದ್ರೆ ನನಗೆ ಅದಕ್ಕೆ ಸಮಯನೇ ಸಿಕ್ಕಲ್ಲ. ಈ ಮನೆಯಲ್ಲಿ ನೀವೇ ನೋಡಿದಿರಲ್ಲ, ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ನನಗೆ.